ಯುದ್ಧಕಾಂಡ ಚಾಪ್ಟರ್ 2 ರೀಸೆಂಟ್ ಆಗಿ ತೆಲುಗಲ್ಲಿ ಕೋರ್ಟ್ ಸ್ಟೇಟ್ ವರ್ಸಸ್ ನೋಬಡಿ ಅನ್ನೋ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾ ಬಂದಿತ್ತು. ಅದ್ರದ್ದು ರಿವ್ಯೂನ ಐ ಕಾರ್ಡ್ ನಲ್ಲಿ ಹಾಕಿರ್ತೀನಿ, ನೋಡಿಲ್ಲ ಅಂದ್ರೆ ನೋಡಿ. ಆ ಮೂವಿ ಕೂಡ ಇದೇ ಜಾನ್ರದಲ್ಲಿ ಬಂದಿರೋ ಸಿನಿಮಾನೇ. ಸೊ ಈ ರೀತಿ ಇರುವಂತ ಕೋರ್ಟ್ ರೂಮ್ ಡ್ರಾಮಾ ಇವಾಗ ನಮ್ ಕನ್ನಡದಲ್ಲೂ ಬಂದಿದೆ. ಇವೆರಡು ಸಿನಿಮಾದಲ್ಲೂ ಸೆನ್ಸಿಟಿವ್ ಮ್ಯಾಟರ್ನೇ ತಗೊಂಡಿದ್ದಾರೆ. ಇದರಲ್ಲಿ ಅಜಯ್ ರಾವ್, ಅರ್ಚನಾ ಜಾಯ್ಸ್, ರಾಜ್ಞಾ ರಾಕೇಶ್, ಪ್ರಕಾಶ್ ಬೆಳವಾಡಿ ಅಂಡ್ ಟಿ.ಎಸ್. ನಾಗಭರಣ ಇವರೆಲ್ಲ ಮುಖ್ಯ ಪಾತ್ರಗಳನ್ನ ಮಾಡಿದ್ದಾರೆ. ಅಂಡ್ ಡೈರೆಕ್ಟೆಡ್ ಬೈ ಪವನ್ ಭಟ್. ಅಜಯ್ ರಾವ್ ಸಾಲ ಮಾಡಿ ಈ ಸಿನಿಮಾನ ಮಾಡಿದ್ದಾರೆ. ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಬಂದಿರೋ ಈ ಸಿನಿಮಾ ಹೇಗಿದೆ, ಅಜಯ್ ರಾವ್ಗೆ ಇದರಿಂದ ಸಕ್ಸಸ್ ಸಿಕ್ತಾ, ಅವ್ರಿಗೆ ಈ ಮೂವಿ ಕಮ್ಬ್ಯಾಕ್ ಆಯ್ತಾ ಅಂತ ಇನ್ ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಈಗ ತಾನೇ ಭರತ್ LLB ಮುಗಿಸಿ ಒಂದ್ ಕಡೆ ನ್ಯೂ ಜಾನಿಯಾಗಿ ಸೇರ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಸಣ್ಣ ಕೇಸ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಗೆಲ್ತಿರ್ತಾನೆ. ಬಟ್ ಸಡನ್ ಆಗಿ ಒಂದ್ ದೊಡ್ಡ ಸೆನ್ಸಿಟಿವ್ ಕೇಸ್ಗೆ ಕೈ ಹಾಕ್ತಾನೆ. ಸೊ ಆ ಕೇಸ್ ಏನು, ಅದನ್ನ ವಾದ ಮಾಡಿ ಒಂದು ತಾಯಿ ಮಗಳಿಗೆ ಹೇಗೆ ಜಸ್ಟಿಸ್ ಕೊಡಿಸ್ತಾನೆ ಅನ್ನೋದೇ ಈ ಸಿನಿಮಾದ ಒಂದನೇ ಸ್ಟೋರಿ. ಮೊದಲನೇದಾಗಿ ಸ್ಟೋರಿ ಮತ್ತೆ ಸ್ಕ್ರಿಪ್ಟ್ ಸೆಲೆಕ್ಷನ್ಗೆ ಹ್ಯಾಟ್ಸ್ ಆಫ್. ನಮ್ಮ ಮಧ್ಯೆ ನಡೆಯುವಂತ ಟಾಪಿಕ್ ನೇ ಚೂಸ್ ಮಾಡಿ ಆಡಿಯನ್ಸ್ಗೆ ವೇಕಪ್ ಕಾಲ್ ರೀತಿ ಡೆಲಿವರ್ ಮಾಡಿದ್ದಾರೆ. ಇನ್ನು ಸಿನಿಮಾ ಸ್ಟಾರ್ಟಿಂಗ್ ಒಂದು ಸೀನ್ ಹಾಕಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿಸ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ 45 ಮಿನಿಟ್ಸ್ ನಾರ್ಮಲ್ ಆಗಿ ಕ್ಯಾರೆಕ್ಟರ್ಸ್ ಗಳನ್ನ ಡೆವಲಪ್ ಮಾಡ್ಕೊಂಡು ಕಥೆನ ಬಿಲ್ಡ್ ಮಾಡ್ತಾ, ಜೊತೆಗೆ ಸಣ್ಣ ಸಿಚುವೇಶನಲ್ ಕಾಮಿಡಿ, ಲವ್ ಸ್ಟೋರಿ ಅಂಡ್ ಸಣ್ಣ ಕೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾ ಬರ್ತಾರೆ. ಇದಾದ್ಮೇಲೆ ಅಸಲಿ ಕತೆ ಶುರು ಆಗೋದೆ ಸೆಕೆಂಡ್ ಹಾಫ್ ಇಂದ. ಅಲ್ಲಿಂದ ಸೀರಿಯಸ್ ಆರ್ಗ್ಯುಮೆಂಟ್ಸ್ ಬಿಟ್ವೀನ್ ಭರತ್ ಅಂಡ್ ರಾಬರ್ಟ್ ಡಿಸೋಜಾ. ಆ ಟೈಮಲ್ಲಿ ಆರ್ಗ್ಯುಮೆಂಟ್ಸ್ ಏನಿದೆ ಅದನ್ನ ಎಕ್ಸ್ಟ್ರಾರ್ಡಿನರಿ ಆಗಿ ಪಾಯಿಂಟ್ ಟು ಪಾಯಿಂಟ್ ಹೇಳಿ ಅರ್ಥ ಮಾಡಿಸ್ತಾರೆ. ಒಂದೊಂದು ಸೆಕ್ಷನ್ ಮೇಲೆ ವಾದ ಮಾಡುವಾಗ ಇದು ಪಾಯಿಂಟ್ ಅಂದ್ರೆ ಅನ್ನೋ ಒಂದು ಫೀಲ್ ಬರ್ಸುತ್ತೆ. ಇನ್ನ ಇಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ಅಂಡ್ ಸ್ಟೋರಿ ಟೆಂಪ್ಲೇಟ್ ನ ನೋಡಿದಾಗ ಸ್ವಲ್ಪ ರವಿಚಂದ್ರನ್ ಅವರ ಯುದ್ಧಕಾಂಡ ಮೂವಿ ತರನೇ ಅನ್ಸುತ್ತೆ, ಎಸ್ಪೆಷಲಿ ಈ ಲಾಯರ್ಸ್ ವಿಷಯಕ್ಕೆ ಬಂದ್ರೆ. ಸೊ ಈ ಕಾರಣಕ್ಕೆ ಅನ್ಸುತ್ತೆ ಯುದ್ಧಕಾಂಡ ಚಾಪ್ಟರ್ 2 ಅಂತ ಟೈಟಲ್ ಇಟ್ಟಿದ್ದಾರೆ. ನಮ್ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಈ ತರ ಸಿನಿಮಾಗಳು ಜಾಸ್ತಿ ಬರಬೇಕು. ಒಳ್ಳೆ ಕಂಟೆಂಟ್, ಅದನ್ನ ಫುಲ್ ಎಂಗೇಜಿಂಗ್ ವಿತ್ ಸೆನ್ಸಿಟಿವ್ ಮ್ಯಾಟರ್, ಜೊತೆಗೆ ತಾಯಿ ಮಗಳು ಎಮೋಷನ್ಸ್ ಇಂದ ಆಡಿಯನ್ಸ್ ನ ಹೆವಿ ಇಂಪ್ಯಾಕ್ಟ್ ಮಾಡಿ ಹಾರ್ಟ್ ಟಚ್ ಮಾಡಿಸ್ತಾರೆ. ಇನ್ನ ಇಲ್ಲಿ ಹೇಳಕೊಟ್ಟಿರೋ ಮೆಸೇಜ್ ಕೂಡ ಈ ಸಿನಿಮಾ ನೋಡೋ ಪ್ರತಿ ಒಬ್ರಿಗೂ ಸ್ಟ್ರಾಂಗ್ ಆಗಿ ತಲುಪುತ್ತೆ. ಆ ತರ ಒಂದು ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಂಡ್ ರೈಟಿಂಗ್ ಇದೆ ಇಲ್ಲಿ. ಇನ್ನ ಇಂಥ ಸೀರಿಯಸ್ ಕೇಸ್ ನಲ್ಲೂ ಮಧ್ಯ ಕೋರ್ಟ್ ಅಲ್ಲಿ ಆಪೋಸಿಟ್ ಲಾಯರ್ ಗೆ ಉರ್ಸೋ ತರ ಕಾಮಿಡಿ ಜನರೇಟ್ ಮಾಡಿರೋದು ಈ ಮೂವಿಗೆ ಒನ್ ಆಫ್ ದ ಗುಡ್ ಪಾಸಿಟಿವ್ ಪಾಯಿಂಟ್. ತಂತ್ರ ಹಾಗೂ ಪ್ರತಿತಂತ್ರ ಎರಡೂ ಚೆನ್ನಾಗಿ ವರ್ಕ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಸಖತ್ ಇಂಟೆನ್ಸ್ ಆಗಿ ರಿಯಾಲಿಟಿ ಬಗ್ಗೆ ಮೈಥಾಲಜಿ ರೆಫರೆನ್ಸ್ ನ ಬ್ಲೆಂಡ್ ಮಾಡ್ಕೊಂಡು ಆರ್ಗ್ಯುಮೆಂಟ್ ನಡೆಯುತ್ತೆ. ಅಲ್ಲಿ ಅಜಯ್ ರಾವ್ ಅವರ ಪರ್ಫಾರ್ಮೆನ್ಸ್ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಅಜಯ್ ರಾವ್ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಅರ್ಚನಾ ಜಾಯ್ಸ್ ಅಂಡ್ ಪ್ರಕಾಶ್ ಬೆಳವಾಡಿ ಹಾಗೂ ಬೇರೆ ಬೇರೆ ಆಕ್ಟರ್ಸ್ ಪ್ರತಿ ಒಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ, ಎಡಿಟಿಂಗ್, ಕಲರ್ ಟೋನ್ಸ್, ಪ್ರೊಡಕ್ಷನ್ ಡಿಸೈನ್ ಎಲ್ಲ ಟಾಪ್ ನಾಚ್. ಈವನ್ BGM ಕೂಡ ಸಖತ್ತಾಗಿದೆ. ಬಟ್ ಸಾಂಗ್ಸ್ ಅಷ್ಟು ಕನೆಕ್ಟ್ ಆಗ್ಲಿಲ್ಲ, ಬಟ್ ಡೀಸೆಂಟ್ ಅನಿಸ್ತು. ಸೊ ಓವರ್ ಆಲ್ ಈ ಮೂವಿನ ಪ್ರತಿ ಒಬ್ರು ನಿಮ್ಮ ಫ್ಯಾಮಿಲಿ ಜೊತೆ ನೋಡ್ಲೇಬೇಕಾದಂತ ಸಿನಿಮಾ. ಒಳ್ಳೆ ಕಂಟೆಂಟ್ ಅಂಡ್ ಒಳ್ಳೆ ಮೆಸೇಜ್ ಇರುವಂತದ್ದು, ಅದರಲ್ಲೂ ಸ್ಟಾರ್ಟ್ ಟು ಎಂಡ್ ನಿಮ್ಮನ್ನ ಎಮೋಷನಲಿ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುತ್ತೆ. ಇನ್ನ ಈ ಸಿನಿಮಾ ಅಜಯ್ ರಾವ್ ಅವರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಗ್ರೇಟ್ ಮೂವಿ ಅಂತಾನೆ ಹೇಳ್ಬೋದು. ಇದರಿಂದ ಕಮ್ಬ್ಯಾಕ್ ಹಾಗೂ ಸಕ್ಸಸ್ ಎರಡೂ ಸಿಕ್ಕಿದೆ. ಯಾರು ಮಿಸ್ ಮಾಡ್ದಲೆ ಒಂದ್ಸಲನಾದ್ರೂ ನೋಡಿ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 9.5. ಆಲ್ರೆಡಿ ನೀವೇನಾದ್ರೂ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.